ಇಚಲಕರಂಜಿ ವರ್ಸಸ್ ನಿಡಗುಂದಿ. ಶ್ರೀಧರಂತಹ ದಿಲೀಪ್ ನಿಂಬಾಳ್ಕರ್ ಸಿಪಿಐ ಸಾಹೇಬರು ಬೆಳಗಾವಿ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಕಮಿಟಿಗೆ 2,000 ರೂಪಾಯಿಯನ್ನು ಕೊಟ್ಟು ಮಾಡಿದ್ದಾರೆ. ಅವರಿಗೆ ತಾಯಿಬಾಯಿ ಸ್ಪೋರ್ಟ್ಸ್ ವತಿಯಿಂದ ತುಂಬುರದ ವಂದನೆ, ಅಭಿನಂದನೆ. ಅವ್ರಿಗೂ ಕೂಡ ತಾಯಿಬಾಯಿ ಲಕ್ಷ್ಮೀ ಮಾತೆ ಶಾರದಾ ಮಾತೆ ಯಾವತ್ತೂ ಸದಾ ಹರಸಲಿರ್ತಕ್ಕಂಥ ಬೇಡಿಕೆಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು ತಮಗೆ. ಪ್ರೇಕ್ಷಕರು ಗ್ಯಾಲರಿ ಮೇಲೆ ಕುತ್ಕೊಳ್ಬೇಕು. ನಿಂತಿದ್ದೀರಿ, ಗ್ಯಾಲರಿ ಮೇಲೆ ಕುತ್ಕೊಂಡ್ರೆ ಜಾಗ ಇದ್ದೀನ. ಅಲ್ಲಿ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿ ಮೇಲೆ ಕುತ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳೆದ ವಿನಂತಿ. ತಮಗಾಗಿ ಇಚಲಕರಂಜಿ ತಂಡದಿಂದ ದಾಳಿ 8 ನಂಬರ್ ಆಟಗಾರ 1-2 ಇಂಥವರ ನಿಡಗುಂದಿ ಪರವಾಗಿ 2, ಇಚಲಕರಂಜಿ 1. ಒಳ್ಳೆಯ ಆಂಕಲ್ ಉತ್ತಮ ಹಿಡಿತ, ಹಾಗೇನೆ ಸಪೋರ್ಟ್ ಬಂತು. ಹೀಗಾಗಿ ಮತ್ತೆ ಹಿಡಿದು ತಂಡಕ್ಕೆ ಇನ್ನೊಂದು ಅಂಕ. 4-1 ಮಧ್ಯದಲ್ಲಿ ಪಂದ್ಯ ನಡೀತದೆ. ಬಹಳ ರೋಮಾಂಚನಕಾರಿ ಮಧ್ಯ ಮೈದಾನ ಮಧ್ಯದಲ್ಲಿ 3-1. ಒಂದು ಸುಂದರವಾದ ಪಂದ್ಯ ಈಗ ನಿಮ್ಮ ಜಲಾಲ್ಪುರ ಗ್ರಾಮದಲ್ಲಿ. ಮರೆಯಬೇಡಿ, ಮರೆತು ನಿರಾಸರಾಗಬೇಡಿ. ಇನ್ನೇನು 2-3 ಪಂದ್ಯಗಳು ಅಷ್ಟೇ ಬಾಕಿ ಇರುತ್ತದೆ. ಡಿಸೈಡರ್ ಪಂದ್ಯ ಇರುತ್ತದೆ. ಇದು ನಿಡಗುಂದಿ ವರ್ಸಸ್ ಇಚಲಕರಂಜಿ. ನಿಡಗುಂದಿ 3, ಇಚಲಕರಂಜಿ 1. ಒಂದು ರೋಮಾಂಚನಕಾರಿ ಪಂದ್ಯ ಈಗ ನಿಮ್ಮ ಮೈದಾನದಲ್ಲಿ. ಕಾದು ನೋಡೋಣ ಜಯದ ಮಾಲೆ ಯಾರ ಕೊಳ್ಳಿಗೆ ಅಂತ. ಈಗ ತಾಳಿಯಲ್ಲಿ ಇಚಲಕರಂಜಿ ತಂಡದಿಂದ ತಾಳಿ ಅತ್ಯುತ್ತಮವಾದ ಹಿಡಿತ ಬಂತು ನಿಡಗುಂದಿಯಿಂದ. ಒಂದು ಸುಂದರವಾದ ಪಂದ್ಯ ಈಗ ನಿಮ್ಮ ಜಲಾಲ್ಪುರ ಗ್ರಾಮದಲ್ಲಿ. ಎಸ್, ಮುಂದಿನ ಪಂದ್ಯಕ್ಕಾಗಿ ಸಾಂಗ್ಲಿ ಸ್ಪೋರ್ಟ್ಸ್ ಸಾಂಗ್ಲಿ ವರ್ಸಸ್ ಸೋಮಲಿಂಗೇಶ್ವರ ಜೂನಿಯರ್ ಸೋಮಲಿಂಗೇಶ್ವರ ತಂಗಿ. ಸಾಂಗ್ಲಿ ಸ್ಪೋರ್ಟ್ಸ್ ಸಾಂಗ್ಲಿ ವರ್ಸಸ್ ಜೂನಿಯರ್ ಸೋಮಲಿಂಗೇಶ್ವರ ತೆಗಿ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್. ಇನ್ನೇನು 2-3 ಮ್ಯಾಚ್ಗಳು ಅಷ್ಟೇ ಇರುತ್ತದೆ. ಆದ ಕಾರಣ ಎಲ್ಲ ಗ್ರಾಮಸ್ಥರು ಬಂದು ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ರಾಜು ಅಣ್ಣ ನಿಂಬಾಳ್ಕರ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಎಕ್ಸ್ ಆರ್ಮಿ ಅವರು ಕೂಡ ನಮ್ಮ ಕಮಿಟಿಗೆ 3,100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. ಸೂಪರ್ ಟ್ಯಾಕಲ್. ದಯವಿಟ್ಟು ರಾಜು ಅಣ್ಣ ನಿಂಬಾಳ್ಕರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ರಾಜು ಅಣ್ಣ ನಿಂಬಾಳ್ಕರ್ ಅವರು ಎಕ್ಸ್ ಆರ್ಮಿ. ಈಗ ಮತ್ತೆ ದಾಳಿಯಲ್ಲಿ 10 ಆಟಗಾರ, ಆದ್ರೆ ಹಿಡಿತ ಅತ್ಯುತ್ತಮವಾದ ಹಿಡಿತ. ಬಸವಣ್ಣ ಜಗಟ್ಟು ಅವರು ಕೂಡ ಬಂದಿದ್ದಾರೆ. ಧನ್ಯವಾದಗಳು. ಈಗ ಮತ್ತೆ ದಾಳಿಯಲ್ಲಿ 8 ಆಟಗಾರ ಇಚಲಕರಂಜಿಯಿಂದ ನಿಡಗುಂದಿ ತಂಡದ ಮೇಲೆ ದಾಳಿ. ಒಂದು ಸುಂದರವಾದ ಪಂದ್ಯ ಈಗ ನಿಮ್ಮ ಮೈದಾನದಲ್ಲಿ. 5-3 ನಡುವೆ ಪಂದ್ಯ. ಅತ್ಯುತ್ತಮವಾದ ಪಾಯಿಂಟ್. ಶ್ರೀಯುತ ರಾಜಣ್ಣ ನಿಂಬಾಳ್ಕರ್ ಅವರಿಗೆ ಸುಕುಮಾರ್ ಗಾಣಿಗರ್ ಅವರಿಂದ ಸತ್ಕಾರ ಸಮಾರಂಭ. ನಿಡಗುಂದಿ ತಂಡದಿಂದ ದಾಳಿ ಇಚಲಕರಂಜಿ ತಂಡದ ಮೇಲೆ. ಇಚಲಕರಂಜಿ ತಂಡದಿಂದ ನಿಡಗುಂದಿ ತಂಡದ ಮೇಲೆ ದಾಳಿ. ಒಂದು ಒಳ್ಳೆಯ ಆಂಕಲ್ ಹೋಲ್ಡ್ ನಿಡಗುಂದಿ ತಂಡದಿಂದ. सागर अंकल चलते होते हैं दर्शन गाडगेर, अभिषेक गाडगेर, विनायक गाडगे ಎಲ್ಲಿದ್ರು ಮೈದಾನ ಕಡೆ ಬರಬೇಕು. ಗಿರಿ ಅವರ ದಾಳಿ ಮಿಂಚಿದ ಪಡೆದಿವೆ. ಒಳ್ಳೆ
ಇದೆ. ಶ್ರೀಯುತ ರಾಜಣ್ಣ ನಿಂಬಾಳ್ಕರ್ ಅವರಿಗೆ ಸುಕುಮಾರ್ ಗಾಡಿಗರ್ ಅವರಿಂದ ಸತ್ಕಾರ ಸಮಾರಂಭ. ಅಂದರೆ ಇವರು ಮತ್ತು 7-6 ಪಂದ್ಯ ಆರಂಭ ಆಗಿದೆ. ಖಾದ್ರಾಡು ಮಾಡಿ ನಿರೀಕ್ಷೆ ಮಂದಿಗೆ ಪಂದ್ಯದ ಗತಿ ಏನಾಗ್ಬೋದು ಅಂತ. ಮಹಾರಾಷ್ಟ್ರ ಮೂಲದ ಒಂದು ತಂಡ ಆದ್ರೆ ಉತ್ತರ ಕರ್ನಾಟಕದ ಹೆಮ್ಮೆಯ ತಂಡ ಇನ್ನೊಂದು ಕಡೆ ಇದೆ. ಎರಡು ಅನುಭವಿತ ತಂಡಗಳ ಮಧ್ಯೆ ರೋಚಕವಾದ ಪಂದ್ಯ ಆಗ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯ ಸೆಕೆಂಡ್ ರೈಟ್ 7-6 ಮಧ್ಯೆ ಪಂದ್ಯ ಆರಂಭ ಆಗಿದೆ. ಕಾದರದ ಒಂದು ನಿರೀಕ್ಷೆ ಹೊಂದಿಗೆ ರೋಚಕವಾದ ಪಂದ್ಯ. RCB ವರ್ಸಸ್ ಮುಂಬೈ ಮ್ಯಾಚ್ ಅದಕ್ಕೆ ಆಗತ್ತಿದಲ್ಲ, ಹೌದಿಲ್ಲ? ಮ್ಯಾಚ್ ಹೊರಗೆ ಬಂದಿರಲಿ ಎಲ್ಲರೂ. ಎಸ್ ರಾಡ್ ಇಸ್ ಔಟ್. ಪಾಯಿಂಟ್ ಗೋಸ್ ಟು ಇಚಲಕರಂಜಿ ತಂಡದಿಂದ ನಿಡಗುಂದಿ ತಂಡದ ಮೇಲೆ ದಾಳಿ. ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. ರಾಡ್ ಇಸ್ ಔಟ್. ಪಾಯಿಂಟ್ ಗೋಸ್ ಟು ಮಹಾಲಕ್ಷ್ಮಿ ನಿಡಗುಂದಿ. ಈ ಪಂದ್ಯ ಆದ ನಂತರ ಮತ್ತೊಂದು ನೃತ್ಯ ಪ್ರದರ್ಶನ ಇರುತ್ತದೆ ರಾಹುಲ್ ಅವರಿಂದ, ಅವರ ಸ್ಟೂಡೆಂಟ್ ಅವರಿಂದ. 7-8 ಮಧ್ಯೆ ಪಂದ್ಯ ಮತ್ತೊಮ್ಮೆ ಸಾಗರ ಅವರ ದಾಳಿ. ಹಲೋ ರವಿ, ಪ್ರೇಕ್ಷಕರು ಗ್ಯಾಲರಿ ಮೇಲೆ ಕುಂತ್ಕೊಳ್ಬೇಕು. ಅಲ್ಲಿ ಟಿಕೆಟ್ ಮೇಲೆ ಡಬ್ ಬಿಡಬೇಡ್ರಿ. ಗ್ಯಾಲರಿ ನಿಮ್ ಸಂಬಂಧ ಹಾಕಿದ್ದೆ. ಗ್ಯಾಲರಿ ಮೇಲೆ ಕುತ್ತಂತ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿ ಮೇಲೆ ಕುತ್ಕೊಳ್ಳಿ. ದಯವಿಟ್ಟು ನಿಮಗಾಗಿ ಮಾಡಿಸಿದಂತ ಗ್ಯಾಲರಿ ಇರುತ್ತದೆ. ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. ನಿಡಗುಂದಿ ವರ್ಸಸ್ ಇಚಲಕರಂಜಿ 7-8 ನಡುವೆ ಪಂದ್ಯ. ಮಹಾರಾಷ್ಟ್ರ ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ. ಏತರದಲ್ಲಿ ಬಿನಾಡಿಗರ ಅಂಕಣದ ಒಳಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಚಲಕರಂಜಿ ಮೂಲದ ಅನುಭವಿತ ಆಟಗಾರ ಕೂಡ ಸಾಕಷ್ಟು ಪಂದ್ಯಾವಳಿ ಅನುಭವ ಕೂಡ ಇದೆ. ಸೆಕೆಂಡ್ ರೈಟ್ ಮಂಜು ಅವರ ದಾಳಿ. ಈಗ ದಾಳಿಯಲ್ಲಿ ನಿಡಗುಂದಿ ತಂಡದಿಂದ ದಾಳಿ 9 ನಂಬರ್ ಆಟಗಾರರಿಂದ ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. ಕಾದು ನೋಡೋಣ ಜೈದ ಮಾಲೆ ಯಾರ ಕೋಲಿಗೆ ಅಂತ. 7-8 ನಡುವೆ ಪಂದ್ಯ. ಈಗ ದಾಳಿಯಲ್ಲಿ 7 ನಂಬರ್ ಆಟಗಾರ. ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. 7-8 ಇರ್ಪವರ ನಿಡಗುಂದಿ. ಥರ್ಡ್ ರೈಟ್ ಡಿಸೈಡ್ ರೈಟ್. ಈಗ ಹನುಮಂತ ಅವರಿಂದ ದಾಳಿ. ಕಾದು ನೋಡೋಣ. ಅತ್ಯುತ್ತಮವಾದ ಹಿಡಿತ. 9-7 ಇಟ್ಪವರ ಇಚಲಕರಂಜಿ. ಇಚಲಕರಂಜಿ ಥರ್ಡ್ ರೈಟ್. ರವಿ ಒಂದು ಹೇಳಿದ್ರೆ ಕೇಳ್ತಿದ್ದೀನಿ. ಅದೇ ಹೇಳ್ತಾರೆ. ಈಗ ಮತ್ತೆ ದಾಳಿಯಲ್ಲಿ ನಿಡಗುಂದಿ ತಂಡದಿಂದ ದಾಳಿ. 9-8 हाँ
ಈಗ ಮತ್ತೆ ದಾಳಿಯಲ್ಲಿ 4 ನಂಬರ್ ಆಟಗಾರ ಪ್ರತಿ ಸಲ ಸೆಲೆಕ್ಷನ್ ಆಗ್ತದೆ. ರಾಜು ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ರಾಜು ಕಾಂಬ್ಳೆ ಸರ್ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. 9-8 ಕಪ್ತಾನ್ 9-8 ಎಂಟವರ ಕರಂಜಿ. ತೃತೀಯ ಬಹುಮಾನ 10,001 ಶಿವರಾಜ್ ಪಾಕ್ರೆ ಮಹಾಲಕ್ಷ್ಮಿ ಫರ್ಟಿಲೈಸರ್ಸ್ ರಾಯಬಾಗ್ ಇವರಿಂದ. ಚತುರ್ಥ ಬಹುಮಾನ 5,001 ದಿಲೀಪ್ ಕೃಷ್ಣ ಪವಾರ್ ಸಿದ್ಧಿವಿನಾಯಕ್ ಜಾಗರಿ ಮಾಲೀಕರು ಜಲಾಲ್ಪುರ್. ಅದೇ ರೀತಿ ಶಿವರಾಜಣ್ಣ ಬಾಗ್ಲೆ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ತೃತೀಯ ಬಹುಮಾನ ದಾನಿಗಳಾದಂತ ಶಿವರಾಜಣ್ಣ ಬಾಗ್ಲೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿ ಉತ್ತಮ ತಾಳಿಗಾರ, ಉತ್ತಮ ಹಿಡಿತಗಾರ, ಉತ್ತಮ ಸರ್ವೋತ್ತಮ ಆಟಗಾರ ತಲಾ 1 ಟ್ರೋಫಿ ಶ್ರೀ ಸಚಿನ್ ಪರ್ಮೋ ಬಣಿಗೆ ಕೃಷಿ ಲಕ್ಷ್ಮಿ ಫರ್ಟಿಲೈಸರ್ಸ್ ಜಲಾಲ್ಪುರ್. ಅದೇ ರೀತಿ ಊಟದ ವ್ಯವಸ್ಥೆ ಸಂತೋಷ್ ಕುಮಾರ್ ಎಇ ಕೆಪಿಟಿಷಿಯಲ್ ರಾಯಬಾಗ್. ಬಸಪ್ಪ ಬಾಲಸಿದ್ದವರ ಹಿರಿಯ ಮುಖಂಡರು ಜಲಾಲ್ಪುರ್. ಶಿವರಾಜಣ್ಣ ಬಾಕ್ಲೆ ಅವರು ಆಗಮಿಸುತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ತೃತೀಯ ಬಹುಮಾನ ದಾನಿಗಳಾದಂತ ಶಿವರಾಜಣ್ಣ ಬಾಕ್ಲೆ ಮಹಾಲಕ್ಷ್ಮಿ ಫರ್ಟಿಲೈಸರ್ಸ್ ರಾಯಬಾಗ್ ಇವರಿಗೆ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಚೇತನ್ ಕಾಂಬ್ಳೆ, ಅಭಿಷೇಕ್ ಗಾಡ್ಗೇರ್, ವಿನಾಯಕ್ ವಾಗೆ ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಜಗ್ಗು ಪವಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಜಗ್ಗು ಪವಾರ್ ಕಾಟ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿ ನಮ್ಮ ಪಂದ್ಯಾವಳಿಗಳೇ ಇವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ವಿನಾಯಕ್ ಪವಾರ್ ಅವರಿಂದ ಸತ್ಕಾರ ಸಮಾರಂಭ. ಶಂಕರ್ನ ಕೊಡಗರಪ್ಪರ್ ಶಂಕರ್ನ. ತೃತೀಯ ಬಹುಮಾನ ದಾನಿಗಳು ಶಿವರಾಜ್ ಬಾಕ್ಳೆ ಮಹಾಲಕ್ಷ್ಮಿ ಫರ್ಟಿಲೈಸರ್ಸ್ ಜಗತ್ ಅವರಿಗೆ ಪಾಲಾರ್ಪಣೆಯಾದ ಸತ್ಕಾರ. ಜಗತ್ ಅವರಿಗೆ ನಾಮದೇವಣ್ಣ ಕಾಂಬ್ಳೆ ಅವರಿಂದ ಸತ್ಕಾರ ಸಮಾರಂಭ. 14-10 ಪಂದ್ಯ ಮೈದಾನದಲ್ಲಿ 1.2 ಇಚಲಕರಂಜಿ 11-14 ಜಗದೀಶ್ ಪವಾರ್ ಅವರಿಗೆ ನಾಮದೇವಣ್ಣ ಕಾಂಬ್ಳೆ ಅವರಿಂದ ಸತ್ಕಾರ ಸಮಾರಂಭ. ಈಗ ಮತ್ತೆ ದಾಳಿಯಲ್ಲಿ ನಿಡಗುಂದಿ ತಂಡದಿಂದ ದಾಳಿ. ಟಚ್ ಪಾಯಿಂಟ್ 1.2 ನಿಡಗುಂದಿ. 15-11 3 ನಂಬರ್ ಇದು ಸುಂದರವಾದ ಪಂದ್ಯ. ಈಗ ಮೈದಾನದಲ್ಲಿ ಪವಾರ್ ಅವರು ಬಿಜೆಪಿ ಪಕ್ಷದ ಕಟ್ಟ ಕಾರ್ಯಕರ್ತರು, ನಾಮದೇವಣ್ಣ ಕಾಂಬ್ಳೆ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟ ಕಾರ್ಯಕರ್ತರು. ಅದೇ 2 ಮಂದಿ ಕುಸಿಬಿಡಿದರು. ಈಗ ದಾಳಿಯಲ್ಲಿ 8 ನಂಬರ್ ಆಟಗಾರ ತಮ್ಮ ತಂಡಕ್ಕೆ ಪಾಯಿಂಟ್ಸ್ ತರಲಿಲ್ಲ. ನಾಮದೇವಣ್ಣ ಕಾಂಬ್ಳೆ ಅವರಿಗೆ ಬಾಸ್ ಜಲ್ಸಾ ಅವರಿಂದ ಸತ್ಕಾರ ಕಾರ್ಯಕ್ರಮ. ನಾಮದೇವಣ್ಣ ಕಾಂಬ್ಳೆ ಅವರಿಗೆ ಜಲ್ಸಾ ಅವರಿಂದ ಸತ್ಕಾರ ಆಗಬೇಕು. ಅವರು ದೋಸ್ತರು ಅತ್ಯುತ್ತಮವಾದ ಹಿಡಿತ. ಜಲ್ಸಾ ಬಾಸ್ ಅವರಿಂದ ನಾಮದೇವಣ್ಣ ಕಾಂಬ್ಳೆ ಅವರಿಗೆ ಸತ್ಕಾರ ಕಾರ್ಯಕ್ರಮ. ಈಗ ಮತ್ತೆ ದಾಳಿಯಲ್ಲಿ 9 ನಂಬರ್ ಆಟಗಾರ 12-16 ನಡುವೆ ಪಂದ್ಯ. 12 ಇಚಲಕರಂಜಿ, 16 ನಿಡಗುಂದಿ. ಡಿಸೈಡ್ ಮ್ಯಾಚ್ ಆಗಿರುತ್ತದೆ. ಇದಾದ ನಂತರ ಭಾಳ ಚಂದ ಐತನ. ರಾಜಣ್ಣ ಮುರ್ಚಿಟ್ಟಿ ಅವರಿಗೆ ರಾಜಣ್ಣ ಜಲ್ಸಾ ಅವರಿಂದ ಪುಷ್ಪಾರ್ಪಣೆ. ರಾಜಣ್ಣ ಮುರ್ಚಿಟ್ಟಿ ಅವರಿಗೆ ಬಸವರಾಜ್ ಜೋಡಟ್ಟಿ ಎಸ್ಕಾಂ ರಾಯಬಾಗ್, ಯುವರಾಜ್ ಹಿಡ್ಕಲ್, ಮುರ್ಷಿದ್ ತೆಲುಗುತೆ. ಲಾಸ್ಟ್ 4 ಮಿನಿಟ್
ಟೀಮ್ ಕ್ಯಾಪ್ಟನ್ ಕೊನೆ 4 ನಿಮಿಷ. ಸರ್ಕಾರದ ತಂಡದಿಂದ ಒಳ್ಳೆಯ ಹಿಡಿತ. ಆಡತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ಸೋಮಲಿಂಗೇಶ್ವರ್ ಚೆಕ್ಕಿ ವರ್ಸಸ್ सांगली स्पोर्ट्स क्लब सांगली. ಇದು ತಮಗೆ ಫಸ್ಟ್ ಕಾಲ್ ಟೀಮ್ ಕ್ಯಾಪ್ಟನ್. फर्स्ट कॉल कर देगा ना 5 ನಿಮಿಷ ಮ್ಯಾಚ್. ಈಗ ದಾಳಿಯಲ್ಲಿ ಇಚಲಕರಂಜಿ ತಂಡದ ದಾಳಿ. ಅಂಪೈರ್ ನಿರ್ಣಯ ಕೊನೆಯ ನಿರ್ಣಯ. ಅಂಪೈರ್ ನಿರ್ಣಯ ಕೊನೆಯ ನಿರ್ಣಯ. थर्ड लाइन सेकंड लाइन रितेश थर्ड लाइन सेकंड लाइन मीच फुकर लाइन ನೀನು ಕಂಟಿನ್ಯೂ ಇಟ್ಟಿದ್ದೀನಿ. ಸುಮ್ಮ ಈಗ ಬಿಡ್ತಾರೆ. थर्ड राइट ಬೆನ್ನ ನೋಡಿ ಸಾಗರ. डिसाइड राइट ಸಾಗರ್ ಶಿಂದೆ ಹಾಗೂ ಸಂಜೀವನ ಕಾಂಬ್ಳೆ ಅವರಿಗೆ ಯುವರಾಜ್ ಚವಾನ್ ಬೆಂಕಿ ಇವರಿಂದ ಸತ್ಕಾರ ಕಾರ್ಯಕ್ರಮ. ಯುವರಾಜ್ ಚವಾನ್ ಬೆಂಕಿ ಥರ್ಡ್ ರೈಟ್. 14-16 ಇಚಲಕರಂಜಿ 14 ನಿಡಗುಂದಿ 16 ತುರ್ಸಿನ ಪಂದ್ಯ. ಜಯದ ಮಾಲೆ ಯಾರ ಗೋಲಿಗೆಂತ ಕಾದು ನೋಡೋಣ. ಸಾಗರ್ ಶಿಂದೆ ಹಾಗೂ ಸಂಜು ಕಾಂಬ್ಳೆ ಅವರಿಗೆ ಯುವರಾಜ್ ಚವಾನ್ ಅವರಿಂದ ಸತ್ಕಾರ. ಇವ್ರು ಮೊನ್ನೆ ಸಲ ಪವರ್ ಪ್ಲೇ ಸೆಕೆಂಡ್ ಹಾಫ್ ಚತುರ್ಥ ಬಹುಮಾನ 5,000 ದಿಲೀಪ್ ಕೃಷ್ಣ ಪವಾರ್ ಮೊದಲು ಸಿಕ್ಸ್ ಸಿದ್ಧಿವಿನಾಯಕ್ ಜಾಗರಿ ಜಲಾಲ್ಪುರ್ ತಲಾ 11 ಟ್ರೋಫಿ ಕಮಿಟಿ ವತಿಯಿಂದ ಇರುತ್ತದೆ. ಉತ್ತಮ ಆಟಗಾರ, ಉತ್ತಮ ಹಿಡಿತಗಾರ, ಉತ್ತಮ ದಾಳಿಗಾರ, ಉತ್ತಮ ಸರ್ವೋತ್ತಮ ಆಟಗಾರ ಸಚಿನ್ ಪರಮೇಶ್ ಬಣಿಗೆ ವಿರುದ್ಧ ಇರುತ್ತದೆ. 2 ಪಾಯಿಂಟ್ 16 ಸಮಬಲದ ಹೋರಾಟ. ವಿಘ್ನೇಶ್ 2 ಪಾಯಿಂಟ್ ಅಫಿಷಿಯಲ್ ಟೈಮ್ ಔಟ್. ಶಂಕರಣ್ಣ ಮುಂದೆ ನೋಡೋಣ. ಕೊನೆ 2 ನಿಮಿಷ. 2 minutes to go. ಹದಿನಾರು 18 17-18 ಸಮಾಧಾನ ನಿಡಗುಂದಿ. ಸೊತ್ತಿಲ್ಲ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿಯ ಲಕ್ಷ್ಮೀಗುಡಿ ತೋಟದ ಶ್ರೀ ಮಸೋಬಾ ದೇವರ ಜಾತ್ರಾ ಮಹೋತ್ಸವ ಪ್ರಥಮ ಬಾರಿಗೆ 55 ಕೆಜಿ ಮ್ಯಾಟ್ ಮೇಲೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಇರುತ್ತದೆ. ಇದೇ ಬುಧವಾರ ದಿನ 9/4/2025 ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಶ್ರೀ ಮಸೋಬಾ ದೇವಸ್ಥಾನ ಹತ್ತಿರ ಉಪ್ಪರವಾಡಿ ಚಿಂಚಲಿ. ಪ್ರಥಮ ಬಹುಮಾನ 7,001. ಕೊನೆ 1 ನಿಮಿಷ. ಲಾಸ್ಟ್ ಮಿನಿಟ್ ಬ್ಯಾಟಿಂಗ್ ಬ್ಯಾಟರ್. ಕೊನೆ 1 ನಿಮಿಷ. ಪ್ರಥಮ ಬಹುಮಾನ 7,001, ದ್ವಿತೀಯ ಬಹುಮಾನ 5,000, 3,000, 2,000 ಇರುತ್ತದೆ. 17-21 ನಿಡಗುಂದಿ ಪರವಾಗಿ. ನಿಡಗುಂದಿ 21, ಸಾಂಗ್ಲಿ ಇಚಲಕರಂಜಿ 17. ಇವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ದಿಲೀಪ್ ಕೃಷ್ಣ ಪವಾರ್ ಇವರು ಚತುರ್ಥ ಬಹುಮಾನವನ್ನು ಪಡೆದಿದ್ದಾರೆ. ಸಿದ್ಧಿವಿನಾಯಕ್ ಜಾಗರಿ ಜಲಾಲ್ಪುರ್, ಬಸವರಾಜ್ ಸದಾಶಿವ ಅವ್ರೇನ್ time miss ಮಾಡ್ತಾನವ? ಕೂಡ ದ್ವಿತೀಯ ಬಹುಮಾನವನ್ನು ಟೈಮ್ ಮಿಸ್ ಪಡೆದಿದ್ದಾರೆ. ಮಾಡ್ತಾನೆ ಮ್ಯಾಚ್ ಮುಗಿದ್ಬಿಡುತ್ತೆ. ಈ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಗ್ಯಾಲರಿ ಮ್ಯಾಟ್ ಬ್ಯಾರಿಗೇಟಿ ವ್ಯವಸ್ಥೆಯನ್ನು ಮಾವಿರಣ್ಣ ಮೊಯ್ತಿ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಯಬಾಗ್ ಇವರು ಕೊಟ್ಟಿರ್ತಾರೆ. ಅವರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು.
ಅದೇ ರೀತಿ ಸಚಿನ್ ಬರ್ಮು ಬಂಡಿ ಕೃಷಿಲಕ್ಷ್ಮಿ ಎಂಟರ್ಪ್ರೈಸಸ್ ಇವರು ಕೂಡ ಟ್ರೋಫಿ ವಿತರಣೆ ಮಾಡಿರ್ತಾರೆ. ಇವ್ರಿಗೂ ಕಮಿಟಿ ವತಿಯಿಂದ ಧನ್ಯವಾದಗಳು. ಬಸಪ್ಪ ಬಾಳಿಸಿ ಚೌಳ ಹಿರಿಯ ಮುಖಂಡರು ಜಲಾಲ್ಪುರ್ ಇವರು ಕೂಡ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ತಲೆ ಕೆಲ್ಸ್ಕೊಂಡ್ರು ಈ ಪಂದ್ಯ ನಿಡಗುದ್ದಿ ತಂಡ ಜಯಶಾಲಿ ಆಗಿದೆ.